ನ್ಯಾಮತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಸರಣಿ ಕಳ್ಳತನ ಪ್ರಕರಣದ ಆರೋಪಿತರ ಬಂಧನ ಹಾಗೂ ಸ್ವತ್ತು ವಶಕ್ಕೆ. ದಿನಾಂಕ 1 ಮತ್ತು 2 ಸೆಪ್ಟೆಂಬರ್ ನ್ಯಾಮತಿ ಮತ್ತು ನ್ಯಾಮತಿ ಸುತ್ತಮುತ್ತಲಿನ ಹಳ್ಳಿಗಳು, ಸುರಹೊನ್ನೆ ಹಾಗೂ ಇತರ ಹಳ್ಳಿಗಳಲ್ಲಿ ಒಟ್ಟು 8 ಪ್ರಕರಣಗಳು ಸರಣಿ ಕಳ್ಳತನಗಳು ಇಂಟೀರಿಯರ್ ಸಿಟಿಯಲ್ಲಿ ಅಥವಾ ವಿಲೇಜ್ಗಳಲ್ಲಿ ಆಗಿತ್ತು. ತದನಂತರ ಎಲ್ಲ ಹೆಚ್ಚು ಕೇಸ್ ಇದ್ರ ಸಂಬಂಧ ತನಿಖೆಯನ್ನು ಕೈಗೊಂಡು ಹೆಚ್ಚು ವಿಚಾರಣೆಯನ್ನು ಮಾಡಲಾಗಿ, ಮೊದಲು ನಾವು CCTV ಫುಟೇಜಸ್ ಇದ್ರೂ ಕೂಡ ಅವ್ರು ಯಾರಂತ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಅವರು ಮೂಮೆಂಟ್ಸು ಮತ್ತು ಅವರ ಹಾವಭಾವಗಳನ್ನು ನೋಡಿ ಕೆಲವು ಮಾಹಿತಿ, ನಮ್ಮ ಬಾತ್ಮೀದಾರರ ಮಾಹಿತಿ ಆಧಾರದ ಮೇಲೆ, ನಮ್ಮ ಕ್ರಿಮಿನಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಅವರು ಟೋಟಲ್ ಒಂದು 4 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ರಾಮ ಅಂತ ಹೇಳಿ, ಅವನು ಬುದ್ಧರಾಮ ಅಂತಲೂ ಕೂಡ ಕರೀತಾರೆ, ಸುಮಾರು 40 ವರ್ಷ. ಸಂತೋಷ, ಧನಂಜಯ ಮತ್ತು ಮುಖೇಶ, ಇವರು 4 ಜನ ಒಂದು ತಂಡವನ್ನು ಮಾಡಿಕೊಂಡು ಸುರವನ್ನೇ, ಗಂಜೇನಹಳ್ಳಿ, ಚಟ್ನಳ್ಳಿ ಇಲ್ಲಿ ಎಲ್ಲ ಕಳ್ಳತನ ಪ್ರಕರಣ ಮಾಡಿರ್ತಾರೆ. ಇವರು ಎಲ್ಲ ಕುರುಚರ ಕಮ್ಯುನಿಟಿಗೆ ಸೇರಿದವರಾಗಿದ್ದು, ಅವರು ಅದೇ ಊರಿನಲ್ಲಿ ಅವರ ರಿಲೇಟಿವ್ಸು ಕೂಡ ಇರ್ತಾರೆ. ಆಗಾಗ ಬಂದು ಹೋಗ್ತಾ ಇರ್ತಾರೆ. ಈಗ ಹೋಗಬೇಕಾದ್ರೆ ಬೆಳಗ್ಗೆ ಹೊತ್ತು ಯಾವ್ಯಾವುದು ಲಾಕ್ಡ್ ಹೌಸಸ್ ಇದೆ ಅಂತ ಹೇಳಿಬಿಟ್ಟು ಸರ್ವೆ ಮಾಡಿಕೊಂಡು ಹೋಗ್ತಾ ಇದ್ರು. ಇವರು ನೈಟ್ ಬೈಕಲ್ಲಿ ಬಂದ್ಬಿಟ್ಟು ರಾಡ್ ಮೂಲಕ ಬ್ರೇಕ್ ಓಪನ್ ಮಾಡಿಬಿಟ್ಟು ಇಲ್ಲಿದ್ದಂತಹ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ. ಅವರು ಒಟ್ಟು 6,20,000 ಮೌಲ್ಯದ ಚಿನ್ನಾಭರಣಗಳನ್ನು ಇದುವರೆಗೆ ದೋಚ್ಕೊಂಡು ಹೋಗಿರ್ತಾರೆ. ಅಲ್ಲಿ ಈಗ ನಮಗೆ ಒಟ್ಟು 80 ಗ್ರಾಮ್ ಚಿನ್ನ ಮತ್ತು 810 ಗ್ರಾಮ್ ಬೆಳ್ಳಿ ಎಷ್ಟು ಹೋಗಿತ್ತು ಅಷ್ಟು ಕೂಡ ರಿಕವರಿ ಆಗಿದೆ. ಜನರಿಗೂ ಕೂಡ ತುಂಬ ಸರಣಿ ಗಳ್ಳತನ 2 ದಿವಸದಲ್ಲೇ 8 ಕಡೆ ಆಗಿದ್ದರಿಂದ ಎಲ್ಲರೂ ಸ್ವಲ್ಪ ಭಯಭೀತರಾಗಿದ್ರು. ಇದಾದಮೇಲೆ ಎಲ್ಲ ನಾವು ಬೀಟು ಕೂಡ ಎನ್ಹಾನ್ಸ್ ಮಾಡಿದ್ದೇವೆ. ನೈಟ್ ರೌಂಡ್ಸು ಕೂಡ ಸರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇವ್ರನ್ನ ಇಷ್ಟು ಜನನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದಾವೆ. ಈ ಬುದ್ಧರಾಮ ಅನ್ನೋ ಮೇಲೆ ಈಗಾಗಲೇ ಒಟ್ಟು 25 ಪ್ರಕರಣಗಳು ದಾಖಲಾಗಿರ್ತದೆ. ಚಿಕ್ಕಜಾಜೂರು, ಹೊಳಲ್ಕೆರೆ, ಚಿತ್ರದುರ್ಗ ಗ್ರಾಮಾಂತರ, ಶಿವಮೊಗ್ಗ, ಭದ್ರಾವತಿ, ಹೀಗೆ ದಾವಣಗೆರೆ ಜಿಲ್ಲೆ, ಹೀಗೆ ಇತರ ಜಿಲ್ಲೆಗಳಲ್ಲಿ ಇಷ್ಟು ಒಟ್ಟು ಪ್ರಕರಣ ದಾಖಲಾಗಿದೆ. ಅವರ ರಿಲೇಟಿವ್ಸೇ ಕೂಡ ಈಗಾಗಲೇ ಏನು ಹೇಳಿದೆ, ಗಂಜೇನಹಳ್ಳಿ, ಚಟ್ನಳ್ಳಿ ಕಡೆ ಇದ್ದಿದ್ದರಿಂದ ಬೆಳಗ್ಗೆ ಹೊತ್ತು ಅಲ್ಲಿಗೆ ಬಂದಾಗ ಇವರು ಲಾಕ್ಡ್ ಹೌಸಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದೇ ಆಧಾರದ ಮೇಲೆ ನೈಟ್ ಬಂದು ಬೈಕ್ನಲ್ಲಿ ಬಂದು ರಾಡನ್ನು ತಗೊಂಡು ಬರ್ತಾರೆ. ಒಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಬಂದು ಬ್ರೇಕ್ ಓಪನ್ ಮಾಡಿ ಹೋಗ್ಬಿಟ್ಟು ಈ ಥರ ಕಳ್ಳತನ ಪ್ರಕರಣಗಳನ್ನು, ಹಣ ಮತ್ತು ನಗದನ್ನು ದೋಚಿರುವಂಥ, ಚಿನ್ನವನ್ನು ದೋಚಿರುವಂಥ ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ನಾವು ತುಂಬ ದಿವಸಗಳಿಂದ ಹೇಳ್ತಾ ಇದ್ದಾವೆ, ನಮಗೆ ಲಾಕ್ಡ್ ಹೌಸಸ್ಗೆ ರಿಜಿಸ್ಟ್ರು ಕೂಡ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಬೀಟು ಸಿಬ್ಬಂದಿಗಳ ನಂಬರ್ಸು ಕೂಡ ಕೊಟ್ಟಿದ್ದೇವೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ತಾವು ಬೀಗವನ್ನು ಹಾಕಿ ತುಂಬ ದಿವಸಗಳವರೆಗೆ ತಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಇರುವಂತಹ ಪ್ರಮೇಯಗಳು ಬಂದಾಗ ತಮ್ಮ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ. ತಾವು ನಮ್ಮ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಇಷ್ಟು ದಿವಸ ಇರಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಬೀಟ್ ಸಿಬ್ಬಂದಿ ನೈಟ್ ರೌಂಡ್ಸಲ್ಲಿ ಹೋದಾಗ ಆ ಕಡೆ ಕೂಡ ಗಸ್ತು ತಿರುಗಿ ಬರಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಜನರು ಕೂಡ ಸ್ವಲ್ಪ ಮುಂಜಾಗ್ರತರಾಗಬೇಕಾಗ್ತದೆ. ಸ್ವಲ್ಪ CCTVಯನ್ನು ಎಲ್ಲ ಕಡೆ ಜಾಸ್ತಿ ಅವರು ಅಳವಡಿಸ್ಕೊಂಡ್ರೆ ನಮಗೆ ಕ್ಲೂ ಸಿಗೋಕ್ಕೆ ಕೂಡ ಈಸಿ ಆಗ್ತದೆ.